ಉಳಿದಿರೋದು ನೀವಿಬ್ರು. ಪ್ರಾಣ ಉಳಿಸ್ಕೊಳ್ಳೋ ಆಸೆ ಇಲ್ವಾ ನಿನ್ಗೆ? ಅದು ಅವನ ಕರ್ಮ, ಹೋದ ಅಷ್ಟೇ. ಆದ್ರೆ ನಾನು ಕಡಕಿ ಇಬ್ರು ಶ್ರೀಚಕ್ರಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ವಿ. ಆದ್ರೆ ದುಷ್ಟ ದಾರಿ ಹಿಡಿದಿಲ್ಲ ನಾವು. ಆಸೆ ಅನ್ನೋದು ಎಂಥ ಕೆಟ್ಟ ಕೆಲಸನಾದ್ರೂ ಮಾಡ್ಸತ್ತೆ ವಿರೂಪಾಕ್ಷ. ಬದುಕಬೇಕು ಅನ್ನೋ ಆಸೆ ಇದ್ರೆ ಈಗಲಾದ್ರೂ ಎಚ್ಚೆತ್ಕೋ. ಶ್ರೀಚಕ್ರ ಒಂದು ಮರೀಚಿಕೆ, ಅದರ ಆಸೆ ನಿನಗೆ ಬೇಡ ವಿರೂಪಾಕ್ಷ. ನಮಗೆ ನಮ್ಮ ದಾರಿ ನೋಡ್ಕೊಳ್ಳೋಕ್ಕೆ ಬಿಟ್ಬಿಡು. ಶ್ರೀಚಕ್ರದ ಆಸೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಕೊನೆ ಉಸಿರೋವರೆಗೂ ಶ್ರೀಚಕ್ರಕ್ಕೋಸ್ಕರ ಹೋರಾಟ ನಿರಂತರವಾಗಿರುತ್ತೆ. ಸಾಕ್ಷಾತ್ ಅಮ್ಮನವರೇ ಭೂಮಿಗಿಳಿದು ಬಂದು ಹೇಳಿದ್ರು ಕೂಡ ಅಷ್ಟೇ. ಯಾರಿಂದನೂ ಅದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಶ್ರೀಚಕ್ರ ನಂದು, ನಂದೇ. ದಯವಿಟ್ಟು ಇನ್ನು ಕೆಲವೇ ದಿನಗಳು ಅಷ್ಟೇ. ಆಮೇಲೆ ಧರ್ಮಾಧಿಕಾರಿಣಿ ಪಟ್ಟ ನಿನಗೆ, ಶ್ರೀಚಕ್ರ ನನಗೆ. ಒಂದು ಸಾರಿ ಶ್ರೀಚಕ್ರ ನನ್ನ ಕೈ ಸೇರಿದ್ರೆ ಸಾಕು, ಇಡೀ ಭೂಮಂಡಲನೇ ಅಲ್ಲಾಡಿಸಬಹುದು ಅನ್ನೋದು ನಿಮ್ಗಳಿಗೂ ಗೊತ್ತಿದೆ. ದಯವಿಟ್ಟು ನನ್ನ ಮಾತು ಕೇಳಿ, ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಹೋಗ್ಬೇಡಿ, ಇಲ್ಲೇ ಇರಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ತಾವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್